ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ಭಾಗ 1ರ ಪೂರಕ ಪಾಠ 1 ಕಾಮನಬಿಲ್ಲು ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೃತಿಕಾರರ ಪರಿಚಯ. ಹೆಸರು ನಿಂಗಪ್ಪ ಹನುಮಪ್ಪ ಕುಂಟಿ. ಕಾಲ 1943. ಸ್ಥಳ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಕವನ ಸಂಕಲನ ಚಂದಪ್ಪನ ಶಾಲೆ. ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ರವಿಯು ಯಾವ ದಿಕ್ಕಿಗೆ ಹೊರಟನು? ಉತ್ತರ: ರವಿಯು ಪಡುವಣ ದಿಕ್ಕಿಗೆ ಹೊರಟನು. ಪ್ರಶ್ನೆ 2. ಕಾಮನಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ? ಉತ್ತರ: ಕಾಮನಬಿಲ್ಲು ನೆಲದಿಂದ ಮುಗಿಲಿನವರೆಗೆ ಆವರಿಸಿದೆ. ಪ್ರಶ್ನೆ 3. ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ. ಉತ್ತರ: ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಲೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು ಹಾಗೂ ನೇರಳೆ ಬಣ್ಣಗಳಿವೆ. ಪ್ರಶ್ನೆ 4. ಕಾಮನಬಿಲ್ಲು ಯಾವಾಗ ಮರೆಯಾಯಿತು? ಉತ್ತರ: ಕಾಮನಬಿಲ್ಲು ಸೂರ್ಯನು ಮುಳುಗಿ ಕತ್ತಲು ಆವರಿಸಿದಾಗ, ಮೋಡ ಚದುರಿ ಮಳೆ ನಿಂತಾಗ ಕಾಮನಬಿಲ್ಲು ಮರೆಯಾಯಿತು. ಪ್ರಶ್ನೆ 5. ಕಾಮನಬಿಲ್ಲು ಯಾವಾಗ ಮೂಡುತ್ತದೆ? ಉತ್ತರ: ಸಂಜೆಯ ಹೊತ್ತಿನ ಬಿಸಿಲಿನಲ್ಲಿ, ಬಿಳಿ ಮೋಡಗಳ ಅಂಚಿನಲ್ಲಿ, ತುಂತುರು ಮಳೆ ಹನಿಗಳು ಬೀಳುವ ಹೊತ್ತಿನಲ್ಲಿ ಕಾಮನಬಿಲ್ಲು ಮೂಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.